ಅಂಬೇಡ್ಕರ್ ಇಸ್ಲಾಂಗೆ ಸೇರಲು ಸಿದ್ಧರಿದ್ರು ಎಂಬ ಅಜ್ಜಂಪೀರ್ ಖಾದ್ರಿಯವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ನಾಲಾಯಕ್ ಅವರು ಅಂತ ಅಜ್ಜಂಪೀರ್ ಖಾದ್ರಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಶಾಸಕ ಯತ್ನಾಳ್. ಉದ್ಧಾರಕ್ಕೆ, ತನ್ನ ಕುಟುಂಬದ ಉದ್ಧಾರಕ್ಕೆ ಇಂತಹ ಹೇಯ ಕೆಲಸ ಮಾಡೋದು ಸರಿಯಲ್ಲ. ನಿಜಾಮ್ ಕೊಟ್ಟ ಆಹ್ವಾನವನ್ನ ಅಂಬೇಡ್ಕರ್ ತಿರಸ್ಕರಿಸಿದ್ರು. ಬೌದ್ಧ ಧರ್ಮವನ್ನ ಅಂಬೇಡ್ಕರ್ ಸೇರಿದ್ರು. ಭಾರತದಲ್ಲಿ ಇಸ್ಲಾಂ ಸೇರಿದ್ರೆ ಇಡೀ ದೇಶ ರಾಷ್ಟ್ರಾಂತರ ಆಗ್ಬಿಡುತ್ತೆ. ಬೌದ್ಧ ಧರ್ಮ ಭಾರತದಲ್ಲೇ ಜನ್ಮ ತಾಳಿದ ಧರ್ಮ. ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೀನಿ ಅಂತ ಸೇರಿದ್ರು ಅಂಬೇಡ್ಕರ್. ದೇಶ ಒಡೆದು ಪಾಕಿಸ್ತಾನ ಕೊಡೋದಕ್ಕೂ ವಿರೋಧ ವ್ಯಕ್ತಪಡಿಸಿದ್ರು ಅಂಬೇಡ್ಕರ್. ಚಿಕ್ಕೋಡಿಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಜ್ಜಂಪೀರ್ ಖಾದ್ರಿಯವರ ಹೇಳಿಕೆಗೆ ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಅಜ್ಜಂಪೀರ್ ಖಾದ್ರಿ ಅವರು ನಾಲಾಯಕ್, ಅಂಬೇಡ್ಕರ್ ಬಗ್ಗೆ ಅವರು ಸರಿಯಾಗಿ ಅಧ್ಯಯನ ಮಾಡಿಲ್ಲ ಅಂತ ಕೂಡ ಕಿಡಿಕಾರಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಅಧ್ಯಯನ ಮಾಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೈದರಾಬಾದ್ ನಿಜಾಮ್ ಆಸೆ ಹಚ್ಚದ, ನೀವು ಇಸ್ಲಾಂ ಮುಗಿಸೋರು ನಾ ಅರ್ಧ ಆಸ್ತಿ ಕೊಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು, ನಾನು ಕೇವಲ ನನ್ನ ಕುಟುಂಬದ ಉದ್ಧಾರಕ್ಕಾಗಿ ನಾನು ಇಂಥ ಹೇಗೆ ಕೆಲಸ ಮಾಡೋದಿಲ್ಲ. ಇಸ್ಲಾಂನ ಸೇರಿದ್ರೂ ಸಹಿತ ಮತ್ತೆ ನಮ್ಮನ್ನು ದೂರ ಇಡ್ತಾರೆ, ನಮ್ಮ ಮತ್ತೆ ಅಸ್ಪೃಶ್ಯರಂಗೆ ಕಾಣ್ತಾರೆ, ದಲಿತರಂಗೆ ಕಾಣ್ತಾರೆ. ಅದಕ್ಕೆ ನಾನು ಇಸ್ಲಾಂ ಸೇರೋದಿಲ್ಲ ಅಂತ ಬಾಬಾ ಸಾಹೇಬರು ನಿಜಾಮ್ ಕೊಟ್ಟಂಥ ಆಹ್ವಾನವನ್ನು ತಿರಸ್ಕರಿಸಿ ಬೌದ್ಧ ಧರ್ಮವನ್ನು ಸೇರಿದ್ರು. ಬೌದ್ಧ ಧರ್ಮ ಯಾಕೆ ಸೇರಿದ್ರು ಅಂದರೆ ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಏನು ನೀತಿ ಇತ್ತಂದ್ರೆ, ಇಸ್ಲಾಂ ಸೇರಿದ್ರೆ ಇಡೀ ದೇಶ ರಾಷ್ಟ್ರಾಂತರ ಆಗ್ತದೆ, ಹಿಂದೂ ಮುಸ್ಲಿಂ ಜಗಳ ಆಗ್ತದೆ, ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಬೌದ್ಧ ಧರ್ಮ ಭಾರತದ ಒಂದು ಏನೋ ಇಲ್ಲೇ ಜನ್ಮ ತಾಳಿದಂಥ ಒಂದು ಧರ್ಮ. ಬೌದ್ಧ ಧರ್ಮವನ್ನು ನಾನು ಸ್ವೀಕಾರ ಮಾಡ್ತೀನಿ. ಅಂದರೆ ನಮ್ಮ ದೇಶಕ್ಕೂ ಹಾನಿಯಾಗಬಾರ್ದು ನಾನು ಸೇರೋದ್ರಿಂದ, ಹಿಂದೂಗಳಿಗೆ ಹಾನಿ ಆಗಬಾರ್ದು ಅಂದವರು ಅವರೇ. ಪಾಕಿಸ್ತಾನ ಒಡೆದು ಕೊಡೋಕ್ಕೂ ವಿರೋಧ ಮಾಡಿದ್ರು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಹೇಳಿದರು, ಒಂದು ವೇಳೆ ಭಾರತದಿಂದ ಪಾಕಿಸ್ತಾನ ಒಡೆದು ಕೊಡೋದಾದರೆ ನೀವು ಇಲ್ಲಿರುವಂಥ ಮುಸ್ಲಿಮರನ್ನ ಪಾಕಿಸ್ತಾನಕ್ಕೆ ಕಳಿಸಿ, ಪಾಕಿಸ್ತಾನದಾಗಿರೋ ಹಿಂದೂಗಳನ್ನ ಇಲ್ಲಿ ತೊಗೊಂಡ್ಬಾರ್ದು. ಈ ಇಸ್ಲಾಂ ಅನ್ನೋಂಥದ್ದು ಮತ್ತೊಂದು ಧರ್ಮನ ಸಹೋದರತ್ವ ಇಲ್ಲ. ಇವ್ರು ಎಲ್ಲಿವರೆಗೆ ಈ ಭೂಮಿ ಮ್ಯಾಗ ಇರ್ತಾರೆ ಅವ್ರು ಇಂಥದ್ದೇ ಗದ್ದಲ ಮಾಡ್ಕೋದು, ದಂಧೆ ಮಾಡ್ಕೋದು, ಭಯೋತ್ಪಾದಕ ಹುಟ್ಟುವ ಕಾರ್ಖಾನೆ ಮಾಡ್ತಾರೆ. ಅವಾಗ 1942ರಾಗ ಪಾರ್ಟಿಷನ್ ಆಫ್ ಪಾಕಿಸ್ತಾನದ ಪುಸ್ತಕ ಬರ್ದಾರೆ. ಯಾರ್ಯಾರು ಕಾಂಗ್ರೆಸ್ನವ್ರು ಅಯೋಗ್ಯರು ಓದಿಲ್ಲ, ಚಂದಾಗಿ ಅಂಬೇಡ್ಕರ್ ಅವ್ರದ್ದು ಆ ಬುಕ್ಕ ಓದಲಿ. ಅಂಬೇಡ್ಕರ್ ಎಂದೂ ಹಿಂದೂ ವಿರೋಧಿ ಇರಲಿಲ್ಲ, ದೇಶದ್ರೋಹಿ ಇರಲಿಲ್ಲ. ಇವರೆಲ್ಲ ಕಳ್ಳರು ಕೂಡಿ ಅಂಬೇಡ್ಕರ್ ಫೋಟೋ ಹಾಕೊಂಡು ಕೆಲವು ಮಂದಿ ಈ ಜಿಲ್ಲಾದಾಗೂ ರಾಜಕೀಯ ಮಾಡ್ತಾರೆ. ಅಂಬೇಡ್ಕರ್ ಸ್ಮಶಾನದಾಗ ಹೋಗಿ ಪೂಜೆ ಮಾಡೋರು ಏನದಾರಲ್ಲ, ಇವ್ರು ಅಂಬೇಡ್ಕರ್ ಮರ್ಯಾದೆ ಕೇಳಲಿಕ್ಕತ್ತಾರೆ. ಅಂಬೇಡ್ಕರ್ ಬುಕ್ಕ ಓದ್ಲಾರು 1942ದಾಗ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಭಾಳ ಕ್ಲಿಯರ್ ಬರ್ದಾರ. ಭಾರತ ಪಾಕಿಸ್ತಾನ ಮಾಡೋದಿದ್ರೆ ಅವ್ರು ಅಲ್ಲಿ ಕಳಿಸ್ರತ್ತೆ. ಅದನ್ನ ಮಾಡ್ಲಾರ್ದಕ್ಕೇ ಈಗೆಲ್ಲ ನೋಡ್ರಿ ವಕಫ್ 33 ಲಕ್ಷ ಬಾಯಿ ಇಲ್ಲ ಅಂತೇಳಿ ನಮ್ಮ ಕನೇರಿ ಮಠ ಸ್ವಾಮಿಗಳು ಹೇಳ್ಯಾರಲ್ಲ, ಅದು ಏನು ಹೇಳ್ಯಾರಲ್ಲ ಅವ್ರು. ಕನೇರಿ ಮಠ ಸ್ವಾಮಿಗಳು ಹಿಂದೂ ಮುಸ್ಲಿಂ ಬಾಯಿ ಅನ್ನೋದು ಮೆಟ್ಲು ಹೊಡಿಬೇಕಂತ ಅದು ಬರೋಬ್ಬರಿ ಸರ್. ಈಗ ಏನು ಮರ್ಯಾದೆ ಇಲ್ಲ ಅವನಿಗೆ. ಅಂಬೇಡ್ಕರ್ ವಿಚಾರ ಓದೇಲ್ಲ ನಮ್ಮ ಜನ, ಅದೇ ದುರ್ದವಿ ದೇಶದ್ದು. ಬರೀ ಗಾಂಧಿ ಬೆನ್ನು ಹತ್ಯಾರ ನಮ್ಮ ನೋಡು. ಗಾಂಧಿಗಿಂತ ಶ್ರೇಷ್ಠ ಮನುಷ್ಯ ಅಂಬೇಡ್ಕರ್. ಅಂಬೇಡ್ಕರ್ ಅವಾಗ ಹೇಳಿದ್ರು, ಈ ಮಹಾತ್ಮ ಅನ್ಬೇಡ್ರಿ, ರಾಷ್ಟ್ರಪಿತ ಅನ್ಬೇಡ್ರಿ ಅಂತ. ರಾಷ್ಟ್ರಪಿತ ಹೆಂಗೆ ಆಗ್ತಾನೆ ರೀ ದೇಶಕ್ಕೆ? ಗಂಡಿರ್ತಾನ ಹಂಗೆ ಅದನ್ನು ಅಂಬೇಡ್ಕರ್ ಹೇಳ್ಯಾರ, ನಾ ಅಲ್ಲ. ನೀವು ಮತ್ತೆ ವಿವಾದಾತ್ಮಕ ಹೇಳಿಕೆ ಅನ್ಬೇಡ್ರಿ. ಅಂಬೇಡ್ಕರ್ ಪುಸ್ತಕ ನೀವು ಚಾನಲ್ದಾಗ ಓದ್ರಿ. ಅಂಬೇಡ್ಕರ್ ಬಗ್ಗೆ ಅಧ್ಯಯನ ಮಾಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ